ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ನಿನ್ನೆ ತಾನೇ ವಿದ್ಯುಕ್ತವಾದಂತಹ ಚಾಲನೆ ಸಿಕ್ಕಿದೆ. ಈ ಬಾರಿಯ ಮೈಸೂರು ದಸರಾ ಹಲವಾರು ಮೊದಲುಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮೈಸೂರಿನಲ್ಲಿ ಕಳೆಗಟ್ಟಿದೆ ದಸರಾ ಹಬ್ಬದ ಸಂಭ್ರಮ. ಕೇಕ್ ಶೋಗೆ ನಟಿ ರಚಿತಾ ರಾಮ್ ಚಾಲನೆ ಕೊಟ್ಟಿದ್ದಾರೆ. ಕೇಕ್ನಲ್ಲಿ ಅರಳಿದಂತಹ ಕಲಾಕೃತಿಗಳನ್ನು ವೀಕ್ಷಿಸಿ ಫುಲ್ ಖುಷಿಯಾಗಿದ್ದಾರೆ. ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋವನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಕೇಕ್ನಲ್ಲಿ ಮೂಡಿಬಂದಿದೆ ಅಂಬಾವಿಲಾಸ ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ, IPL ಟ್ರೋಫಿ, KRS ಡ್ಯಾಮ್, HAL ಕಟ್ಟಡ, ಭಾರತೀಯ ಸೇನೆ, ಕಲಾವಿದ ಲೆನಿನ್ ಕುಮಾರ್, ಇನ್ನು ಬೇಕಾದಷ್ಟು ಒಂದು ರೀತಿ ಅದ್ಭುತವಾದಂತಹ ಕಲಾಕೃತಿಗಳು ತಾವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ. ಕೇಕ್ನಲ್ಲಿ ಮೂಡಿ ಬಂದಿರುವಂತಹ ಅದ್ಭುತವಾದಂತಹ ಕಲಾಕೃತಿಗಳು ಎಲ್ಲ ಪ್ರವಾಸಿಗರನ್ನು ಸೆಳೀತಾ ಇರುವಂಥದ್ದು ಈ ಒಂದು ಕೇಕ್ ಶೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ದಸರಾದ ಕೇಕ್ ಶೋಗೂ ಕೂಡ ಸ್ಯಾಂಡಲ್ವುಡ್ ನಿಪ್ಪಲ್ ಕ್ವೀನ್ ಆಗಿರ್ತಕ್ಕಂತಹ ರಚಿತಾ ರಾಮ್ ರವರು ಚಾಲನೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ದಿನ್ನಿ ಸಿನಿ ಕ್ರಿಯೇಷನ್ ಅನ್ನುವಂತಹ ಸಂಸ್ಥೆ ಈ ಬಾರಿಯ ದಸರಾ ಕೇಕ್ ಶೋ ಅನ್ನ ಏರ್ಪಾಡು ಮಾಡಿರ್ತಕ್ಕಂತಹದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಮೈಸೂರು ಆಧುನಿಕ ಮೈಸೂರು ನಿರ್ಮಾತೃ ಅನ್ನಿಸಿರ್ತಕ್ಕಂತಹ ಮೈಸೂರು ರಾಜಮನೆತನದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಒಂದು ಥೀಮ್ ಅನ್ನ ಈ ಬಾರಿ ದಸರಾ ಕೇಕ್ ಶೋ ನಲ್ಲಿ ದಿನಿ ಸಿನಿ ಕ್ರಿಯೇಷನ್ ಅವರು ಮೂಡಿಸಿರ್ತಕ್ಕಂಥ ಪ್ರಮುಖವಾಗಿ ದಸರಾ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳು ಮತ್ತು ಅವರ ಒಂದು ಸಾಧನೆಯನ್ನ ಈ ಒಂದು ಸಂಪೂರ್ಣ ಕೇಕ್ ಶೋ ಒಂದು ಕೇಕ್ ಶೋ ನಲ್ಲಿ ಜನರಿಗೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ದೃಶ್ಯ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದಸರಾ ಒಂದು ಅರಮನೆಯನ್ನು ನೋಡದೆ ಹೋದ್ರೆ ಇದು ಎಲ್ಲೋ ಒಂದು ಕಡೆ ಅರಮನೆಯ ಮಾದರಿಯ ಬ್ಲೂ ಪ್ರಿಂಟ್ ಇದು ಇದೇ ಮಾದರಿಯಲ್ಲಿ ಅರಮನೆ ನಿರ್ಮಾಣ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಆಶ್ಚರ್ಯಚಕಿತಗೊಳಿಸುತ್ತೆ ನೋಡುಗರನ್ನ. ಇದಕ್ಕೂ ಹೆಚ್ಚು ಕೇಕ್ ಮಾದರಿಯನ್ನ ಅಂದ್ರೆ ಪ್ರಮುಖವಾಗಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಬಿಚ್ಚಿಡುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂತಹದ್ದು. ಕಾವೇರಿ ಕರ್ನಾಟಕದ ಜೀವನದಿ ಆಗಿರ್ತಕ್ಕಂಥ KRS ಕಾವೇರಿ ನದಿಗೆ ಅಡ್ಲಾಗಿ ಕಟ್ಟಿರ್ತಕ್ಕಂಥ KRS ಅಣೆಕಟ್ಟು ಬೆಂಗಳೂರಿಗರಿಗೆ, ಮೈಸೂರಿಗರಿಗೆ, ಮಂಡ್ಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಜೀವನದಿಯಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಇವತ್ತಿಗೂ ಕೂಡ 30%ಗೂ ಅಧಿಕ ನೀರನ್ನ ಇದೇ ಒಂದು ಕನ್ನಂಬಾಡಿ ಕಟ್ಟೆಯಿಂದ ಕುಡಿಯುವ ನೀರನ್ನ ಒದಗಿಸ್ತಾ ಇರ್ತಕ್ಕಂತಹದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಾಕಷ್ಟು ಒಂದು ಅವರ ಬಾಲ್ಯ ವ್ಯವಸ್ಥೆಯ ಮತ್ತು ಯೌವನಾವಸ್ಥೆ ಮತ್ತು ಅವರ ವಿವಾಹದ ಚಿತ್ರಪಟಗಳನ್ನ ಕೂಡ ಕೇಕ್ ನಲ್ಲೇ ಕೂಡ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಇಂದಿಗೂ ಕೂಡ ದೇಶದ ಪ್ರತಿಷ್ಠಿತ ವಾಯು ಅಂದ್ರೆ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಬೆಂಗಳೂರಿನ ಯಲಹಂಕದ ವಾಯುನೆಲೆ ಏನಿದೆ ಆ ವಾಯುನೆಲೆ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹದ್ದು. ಆ ಒಂದು ಚಿತ್ರವನ್ನ ಕೂಡ ಇಲ್ಲಿ ಕೇಕ್ ನ ಮೂಲಕ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ವಿಶ್ವವಿಖ್ಯಾತ ಏನು ಮೈಸೂರಿನ ದೊಡ್ಡ ಗಡಿಯಾರ ಕ್ಲಾಕ್ ಟವರ್ ಏನಿದೆ ಅದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹದ್ದು. ಮೈಸೂರು ಅಂತ ಹೇಳಿದ್ರೆ ದಸರಾ ಅಂತ ಹೇಳಿದ್ರೆ ಮೈಸೂರು ಅನ್ನುವಂತ ನಿಟ್ಟಿನಲ್ಲಿ ಇರ್ತಕ್ಕಂತಹದ್ದು. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ದಸರಾ ಏನಿದೆ ಅದು ಸಾಕಷ್ಟು ವೈಭವೀಕರಿಸಾಯಿತು. ಹಿಂದೆ ಏನು ವಿಜಯನಗರ ಕಾಲದ ಸಾಮ್ರಾಜ್ಯದ ಕಾಲದಲ್ಲಿ ನಡೀತಾ ಇದ್ದಂತ ದಸರಾಗಿಂತಲೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದಸರಾವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಇವತ್ತು ಇಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆಯ ಒಂದು ಮಾದರಿನಲ್ಲಿ ಒಂದು ಕೇಕ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಆ ಒಂದು ನಿಟ್ಟಿನಲ್ಲಿ RCB ಅಭಿಮಾನಿಗಳಿಗಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಟ್ರೋಫಿ ಏನಿದೆ ಆ ಒಂದು ಟ್ರೋಫಿಯನ್ನ ಕೂಡ ಇಲ್ಲಿ ಅರಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ RCB ಅಂತ ಹೇಳಿದ್ರೆ ಕರ್ನಾಟಕದ ಜನರ ಜೀವನದಲ್ಲಿ ಬೆರೆತಿರ್ತಕ್ಕಂತ ಒಂದು ಫೀಲಿಂಗ್ ಇರುವಂತಹದ್ದು. ಕೃಷ್ಣರಾಜ ಒಡೆಯರ್ ಅವರು ಸಾಕಷ್ಟು ಪ್ರಾಣಿ ಪ್ರಿಯರಾಗಿದ್ರು. ಅದಕ್ಕೆ ಮೃಗಾಲಯವನ್ನೇ ಕಟ್ಟಿಸುವಂತ ನಿರ್ಧಾರವನ್ನ ಮೈಸೂರಿನಲ್ಲಿ ಮಾಡಿದ್ರು. ಹೀಗೆ ಹಲವು ಸಾಧನೆಯನ್ನ ಮಾಡಿರ್ತಕ್ಕಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಸಾಧನೆಗಳನ್ನ ದಸರಾ ಕೇಕ್ ಶೋ ನಲ್ಲಿ ದಿನಿ ಸಿನಿ ಕ್ರಿಯೇಷನ್ ಅನ್ನುವಂತ ಸಂಸ್ಥೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ನ್ಯೂಸ್, ಮೈಸೂರು.